ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪಿರಿಯಾಪಟ್ಟಣ ಪಕ್ಕದಲ್ಲಿರುವ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಗದ್ದಿಗೆ ಶ್ರೀ ಸಿದ್ದೇಶ್ವರ ದೇವಾಲಯಕ್ಕೆ ಬೆಟ್ಟದ ಮೇಲೆ ಇರುವ ಟೆಂಪಲ್ಲು. ಬನ್ನಿ ಹೇಗಿದೆ ನೋಡೋಣ. ಗಿರೀಶ್ ಹಾಗೂ ಗೋವಿಂದರು. ಸ್ನೇಹಿತರೆ, ಈಗ ನಾವು ದೇವಸ್ಥಾನ ಹತ್ತಿರ ಬಂದು ಹಾಗೆಯೇ ದೇವಸ್ಥಾನದ ಹಿಂದೆ ಬಂದರೆ ಬ್ಯಾಕ್ ಸೈಡಲ್ಲಿ ಇವು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿನ ಒಂದು ವಾತಾವರಣ ನೋಡ್ತಿದ್ರೆ ನನಗೊಂದು ಸಾಂಗ್ ನೆನಪಿಗೆ ಬರ್ತಿದೆ. ಅದ್ಯಾವ್ದು ಗೊತ್ತಾ? ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ, ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಗರಿಗೇನು ಬೆಳೆಯಲ್ಲ, ಜಗ ನಡೆಯಲು ಕಾರಣ ನಾವಲ್ಲ. ಸ್ನೇಹಿತರೆ, ಇದು ದೇವಸ್ಥಾನದಿಂದ ಬ್ಯಾಕ್ ಸೈಡ್ ಬಂದರೆ ಇಲ್ಲಿ ಕೆಳಗಡೆ ಒಂದು ಬಸವನ ಮೂರ್ತಿ ಇದೆ. ಹಿಂದಿನ ಕಾಲದಲ್ಲಿ ಮಾಡಿರುವ ಒಂದು ಮೂರ್ತಿ, ಕಲ್ಲಿಂದಲೇ ಮಾಡಿರೋದು. ನಾವಿಲ್ಲಿ ಗ್ರಾಮದಲ್ಲಿ ಹಬ್ಬ ನಡೆಯುವಾಗ ಒಂದು 10 ವರ್ಷಗಳ ಹಿಂದೆ ನಾವಿಲ್ಲಿ ಕಾಡಿನ ಒಳಗಡೆನೇ ನಡ್ಕೊಂಡು ಬರ್ತಿದ್ದೋ ಎಲ್ಲ ಒಟ್ಟಿಗೆ. ಇವಾಗೆಲ್ಲ ನಮ್ಮ ಜನಗಳೆಲ್ಲ ತುಂಬ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ತುಂಬ ರಿಸ್ಕ್ ತಗೊಳ್ಳೋಕೆ ಹೋಗಲ್ಲ. ಇವಾಗ ಎಲ್ಲಿ ಈಸಿ ಇರುತ್ತೆ ಆ ಥರ ಕೆಲಸಗಳನ್ನ ಮಾಡ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಹಿಂದೆ ಬರುವಾಗೆಲ್ಲ ಇದು ನೀರು ಫುಲ್ ಆಗ್ತಿತ್ತು. ಇಲ್ಲಿ ಸ್ಟೆಪ್ ಕಾಣಿಸ್ತಿರ್ಬೋದು ನಿಮಗೆ ಲೆಫ್ಟ್ ಸೈಡಲ್ಲಿ. ಇಲ್ಲಿ ತನಕ ನೀರು ಫುಲ್ ಇರ್ತಿತ್ತು. ನಾವು ಇದು ದೇವ್ರದ್ದು ತೀರ್ಥ ಅಂತೇಳಿ ನಾವು ಬಾಟ್ಲೆಲ್ಲ ತೊಗೊಂಡು ಹೋಗ್ತಿದ್ದೋ. ಇವಾಗ ನೀರು ಕಮ್ಮಿ ಇದೆ. ಓಕೆ, ನಮ್ಮ ಫ್ರೆಂಡ್ಸು ಆಲ್ರೆಡಿ ಹೊರಟಿದ್ದಾರೆ. ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ನಾನೇ ಲಾಸ್ಟು. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೆಲವು ಸ್ಟೆಪ್ಗಳಿದೆ. ನಾವು ಹತ್ತುತ್ತಾ ಇದ್ದೀವಿ. ಈಗ ರಿಟರ್ನು ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಟೆಪ್ಗಳಲ್ಲಿ ಕೆಲವ್ರನ್ನ ಇಲ್ಲಿ ಹಿಂದೆ ಹೇಳ್ತಿದ್ರಲ್ಲ, ದೆವ್ವಗಳು ಭೂತಗಳೆಲ್ಲ ಬಂದಿದ್ದಾರನ್ನ ನಮ್ಮ ಫ್ರೆಂಡ್ಸು ಗಿರೀಶ್ ಮತ್ತು ಗೋವಿಂದರಾಜ್ ಅವರು ಹೇಳ್ತಿದ್ದಾರೆ. ಅಂತೂ ಇಂತೂ ಈಗ ನಾವು ಫೈನಲ್ಲು ಮತ್ತೆ ಮೇಲ್ಗಡೆ ಬಂದು ಕೂತ್ಕೊಂಡು ಸ್ವಲ್ಪ ಎನರ್ಜಿನ ತಗೊಂಡು ಮತ್ತೆ ಹೊರಟು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.